ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾದರೆ ಈ ಕಷ್ಟಗಳಿಗೆ ಕೊನೆನೇ ಇಲ್ವಾ? ಲೈಫ್ ಲಾಂಗ್ ಹೀಗೆ ಇರ್ತೀವಾ? ಖಂಡಿತವಾಗ್ಲೂ ಇಲ್ಲ. ಒಂದಷ್ಟು ವರ್ಷಗಳು ನಿಮ್ಮ ಜೀವನದಲ್ಲಿ ಈ ರೀತಿ ಕಷ್ಟಗಳು ಬರುತ್ತೆ. ಮತ್ತೆ ಅದಕ್ಕೆ ಅಂತ್ಯ ಅನ್ನೋದಿದ್ದೇ ಇದೆ. ಸೊ ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರ್ತೀರಾ. ಆದರೆ ಅದಕ್ಕೆ ನೀವು ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಕೆಲವು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮಕರ ರಾಶಿ ಶನಿದೇವರ ಅತ್ಯಂತ ಪ್ರಿಯವಾದ ರಾಶಿ. ನೀವು ಅಂದ್ಕೊಳ್ಬೋದು, ನನಗೆ ತುಂಬಾ ಕಷ್ಟ ಇದೆ, ಯಾವ ದೇವರು ಕೂಡ ನನ್ನ ಕೈ ಹಿಡಿತಾ ಇಲ್ಲ ಅಂತ. ಆದರೆ ಶನಿದೇವರು ನಿಮ್ಮ ಪರವಾಗಿ ಯಾವಾಗಲೂ ಇರ್ತಾರೆ. ಅಂದರೆ ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ಅದು ಪೆಟ್ಟು ತಿನ್ನಲೇಬೇಕಲ್ವಾ? ಆ ರೀತಿ ಇರುತ್ತೆ ಮಕರ ರಾಶಿಯವರ ಜೀವನ. ಮಕರ ರಾಶಿಯವರು ಹೆಚ್ಚು ಬುದ್ಧಿವಂತರಾಗಿರ್ತೀರಿ. ಹಾಗೆ ನಿಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಕೂಡ ಸುಮ್ಮನೆ ಕೂತ್ಕೊಳ್ಳುವಂಥ ಪ್ರವೃತ್ತಿ ನಿಮ್ಮದಾಗಿರಲ್ಲ. ಒಂದಲ್ಲ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಿ. ನೀವು ತುಂಬಾ ಹಾರ್ಡ್ ವರ್ಕರ್ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಸ್ಟ್ರಗಲ್ಗಳು ತುಂಬಾ ಇರುತ್ತೆ. ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟ ನಷ್ಟಗಳಿಂದ ದೂರವಾಗಬಹುದು. ಅಂದರೆ ನಿಯಮಿತವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು, ಹಾಗೆಯೇ ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು, ಒಳ್ಳೆಯ ಆಲೋಚನೆಗಳನ್ನು ನೀವು ಮಾಡುವಂಥದ್ದು. ಈ ರೀತಿ ಆದಾಗ ನಿಮ್ಮ ದೇಹ ಸದೃಢವಾಗಿರುತ್ತೆ. ಹಾಗೆಯೇ ನಿಮ್ಮ ಜಾತಕದಿಂದ ನಿಮಗೆ ಉಂಟಾಗುವಂಥ ತೊಂದರೆಗಳಿಗೆ ಸರಳ ಪರಿಹಾರಗಳನ್ನು ನೀವು ಮಾಡ್ಕೋಬಹುದು. ಮಕರ ರಾಶಿಯವರು ಮೇಯ್ನ್ ಆಗಿ ತಮ್ಮ ಮನಸ್ಸನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಆಹಾರ, ವ್ಯಾಯಾಮ, ಬಾಡಿ ಫಿಟ್ನೆಸ್ ಇದ್ರ ಬಗ್ಗೆ ಗಮನವನ್ನು ಖಂಡಿತ ಕೊಡಬೇಕಾಗತ್ತೆ. ಯಾಕಂದರೆ ನಾವು ಆರೋಗ್ಯವಾಗಿ ನಮ್ಮ ಆಲೋಚನೆಗಳು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಮಕರ ರಾಶಿಯವರ ಜೀವನದಲ್ಲಿ ಬರುವ ಸಂಕಷ್ಟಗಳಿಗೆ ಸರಳ ಪರಿಹಾರಗಳಂದರೆ ಪ್ರತಿದಿನ ತುಳಸಿ ಬುಡದ ಮಣ್ಣನ್ನು ಸ್ವಲ್ಪ ನಿಮ್ಮ ಹಣೆಗೆ ಇಟ್ಟುಕೊಳ್ಳುವಂಥದ್ದು. ಅಂದರೆ ಮಣ್ಣಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪ್ರತಿದಿನ ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಪುರುಷರಾಗಿದ್ದರೆ ಪರಸ್ತ್ರೀಯರ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗಬೇಡಿ. ಪರಸ್ತ್ರೀ ಸಂಘ ಏನಾದರೂ ಇದ್ದರೆ ಅದನ್ನು ಬಿಟ್ಟುಬಿಡಿ. ಇದರಿಂದ ತುಂಬಾ ತೊಂದರೆಯನ್ನು ನೀವು ಮುಂದೆ ಅನುಭವಿಸ್ಬೇಕಾಗತ್ತೆ. ಹಾಗೆಯೇ ಧೂಮಪಾನ ಮಾಡ್ತಾ ಇದ್ದರೆ ಅದರಿಂದ ಕೂಡ ದೂರ ಇರಬೇಕು. ಇದರಿಂದ ಆರೋಗ್ಯ ಸಮಸ್ಯೆ ಖಂಡಿತ ಉಂಟಾಗುತ್ತೆ. ಹಾಗೆಯೇ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸುಳ್ಳು ಮಾತಾಡಬಾರ್ದು. ಈ ಥರ ನ್ಯೂನತೆಗಳಿಂದ ನಿಮಗೆ ತುಂಬಾ ಕೆಡುಕು ಉಂಟಾಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ಕೋಣೆಯಲ್ಲಿ ಕತ್ತಲೆ ರೂಮ್ಗಳಿದ್ದರೆ ಆದಷ್ಟು ಅಲ್ಲಿ ಬೆಳಕು ಬರೋ ಥರ ನೋಡ್ಕೊಳ್ಳಿ. ಕೇತುವಿಗೆ ಸಂಬಂಧಪಟ್ಟಂತೆ ಪರಿಹಾರನ ಮಾಡ್ಕೋಬೇಕಾಗತ್ತೆ. ಅಂದರೆ ಇವೆಲ್ಲ ಸರಳ ಪರಿಹಾರಗಳಾಗಿರುತ್ತೆ. ಹೋಮ ಹವನ ಮಾಡಬೇಕು ಅಂತ ಏನಿಲ್ಲ. 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ದಾನ ಮಾಡಿ. ಅದರಲ್ಲೂ ಬಡವರ ಮಕ್ಕಳಿಗೆ, ಈ ಕಾರ್ಮಿಕರ ಮಕ್ಕಳಿರ್ತಾರೆ ನೋಡಿ, ಅಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ನಿಮ್ಮ ದೋಷ ಪರಿಹಾರವಾಗುತ್ತೆ. ಹಾಗೆಯೇ ಕಾರ್ಮಿಕರಿಗೆ, ಕಾಗೆಗಳಿಗೆ, ಮಂಗಗಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಆಹಾರನ ದಾನ ಮಾಡೋದ್ರಿಂದ ನಿಮ್ಮ ದೋಷಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ವಾರಕ್ಕೊಮ್ಮೆಯಾದರೂ ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನಿಮ್ಮ ಕೈಲಾದಷ್ಟು ದಾನನ ಮಾಡಿ. ಎಣ್ಣೆ ದಾನ ಮಾಡ್ಬೋದು, ಇಲ್ಲಾಂದರೆ ದೀಪನ ಹಚ್ಚಿ ಬರ್ಬೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಮಕರ ರಾಶಿಯವರು ಕಪ್ಪು ಬಣ್ಣದ ಬಟ್ಟೆ ಹಾಗೆಯೇ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ಕಡಿಮೆ ಮಾಡಬೇಕು. ಅಂದರೆ ಕಂಪ್ಲೀಟಾಗಿ ಬಿಡಿ ಅಂತ ಅಲ್ಲ, ಆದಷ್ಟು ಕಡಿಮೆ ಮಾಡಿ, ಜಾಸ್ತಿ ಅದನ್ನು ಉಪಯೋಗಿಸ್ಬೇಡಿ. ಜೊತೆಗೆ ಲೆದರ್ ಬ್ಯಾಗ್ಗಳಾಗಿರ್ಬೋದು ಅಥವಾ ಬೆಲ್ಟ್ಗಳನ್ನಾಗಿರ್ಬೋದು, ಲೆದರಿಂದ ಮಾಡಿರುವಂಥ ಯಾವ ವಸ್ತು ಆದರೂ ಸರಿ ಅದನ್ನು ಉಪಯೋಗಿಸ್ಬೇಡಿ. ಹಾಗೆಯೇ ಲೋಹದ ವಸ್ತುಗಳನ್ನು ಉಪಯೋಗಿಸೋದನ್ನು ಕೂಡ ಕಡಿಮೆ ಮಾಡಿ. ಇನ್ನೊಂದು ಪರಿಹಾರ ಅಂದರೆ ಮಣ್ಣಿನ ಕುಡಿಕೆಗೆ, ಅಂದರೆ ಚಿಕ್ಕದಾಗಿರುವಂಥ ಮಡಿಕೆ ಥರ ಬರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಅದನ್ನು ಒಂದು ಬಟ್ಟೆಯಿಂದ ಫುಲ್ ಕವರ್ ಮಾಡಿ ಯಾರೂ ಇಲ್ಲದೆ ಇರುವಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಅದನ್ನು ನೀವು ಹೂತಾಕಿ ಬರಬೇಕು. ಬರಬೇಕಾದ್ರೆ ತಿರುಗಿ ನೋಡಬಾರ್ದು, ಸೀದಾ ಬರಬೇಕು. ಈ ಥರ ನೀವು ಯಾವಾಗಲೂ ಒಂದ್ಸಲ ಮಾಡಿದ್ರೆ ಆಗಲ್ಲ. ನಿಮ್ಮ ಕಷ್ಟ ದೂರ ಆಗೋ ತನಕ, ಅಂದರೆ ಒಂದು 2 ರಿಂದ 3 ತಿಂಗಳಿಗೊಂದ್ಸಲ ಈ ಥರ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ದೋಷ ಪರಿಹಾರವಾಗುತ್ತೆ.
ಮಕರ ರಾಶಿಯವರು ಸಾಧ್ಯವಾದರೆ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾಗುವಂಥ ಸಹಾಯನ ಅಲ್ಲಿ ಮಾಡ್ಬೋದು. ಹಾಗೆಯೇ ವಯಸ್ಸಾದವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಬನ್ನಿ. ನಿಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ, ಅವರಿಗೆ ಕೂಡ ಖುಷಿಯಾಗುತ್ತೆ. ಅವರ ಆಶೀರ್ವಾದ ನಿಮ್ಮ ದೋಷವನ್ನು ಕಡಿಮೆ ಮಾಡ್ಬೋದು. ಮಕರ ರಾಶಿಯವರು ಆದಷ್ಟು ನಿಮ್ಮ ತಂದೆ ತಾಯಿ ಜೊತೆ ತುಂಬಾ ಗೌರವದಿಂದ ನಡೆದುಕೊಳ್ಳಿ. ಒಂದೊಂದ್ಸಲ ತಂದೆ ತಾಯಿ ಬೈತಾರೆ, ಆದ್ರೂ ಸಹಿಸ್ಕೊಳ್ಳಿ, ಅವರಿಗೆ ಎದುರು ಮಾತಾಡಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ದೋಷ ಕಡಿಮೆ ಆಗ್ತಾ ಬರುತ್ತೆ. ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಕೂಡ ನಿಮ್ಮ ದೋಷ ಕಡಿಮೆ ಆಗುತ್ತೆ. ಮಕರ ರಾಶಿಯವರಿಗೆ ಸಹಾಯ ಮಾಡುವಂಥ ಗುಣ ತುಂಬಾ ಇರುತ್ತೆ. ಹಾಗಾಗಿ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಪೇಚಿಗೆ ಸಿಗಾಕೋಬಿಡ್ತೀರಾ. ಯಾರಿಗಾದರೂ ಜಾಮೀನು ಕೊಡೋಕೆ ಹೋಗೋದು, ಅಂದರೆ ಹೆಲ್ಪ್ ಮಾಡೋ ನೇಚರ್ ಇರುತ್ತಲ್ವ, ಹಾಗಾಗಿ ಇಲ್ಲಾಂದರೆ ಯಾರಿಗಾದರೂ ಬಡ್ಡಿಗೆ ದುಡ್ಡು ಕೊಡ್ಸೋಕೆ ಹೋಗೋದು, ಈ ಥರ ಮಾಡೋಕ್ಕೋಗಿ ಸಮಸ್ಯೆಗೆ ಸಿಗಾಕೋತೀರಾ. ಆದಷ್ಟು ಇದರಿಂದ ದೂರ ಇರಿ. ಹಾಗೆಯೇ ನಿಮ್ಮ ಮಾತಿನ ವಿಷಯದಲ್ಲಿ ಅಂದರೆ ಪಾಯಿಂಟ್ ಔಟ್ ವ್ಯೂನಲ್ಲಿ ನೀವು ಮಾತನಾಡೋದು ಕರೆಕ್ಟಾಗೇ ಇರುತ್ತೆ. ಆದರೆ ಮುಂದೆ ಇರುವಂಥ ವ್ಯಕ್ತಿಗೆ ಯಾವಾಗಲೂ ನೀವು ಮಾತನಾಡೋದು ತಪ್ಪು ಅಂತಲೇ ಅನಿಸುತ್ತೆ. ಅದನ್ನೆಲ್ಲ ನೀವು ತಲೆಗೆ ಹಾಕ್ಕೋಬೇಡಿ. ನಿಮಗೆ ಎಲ್ಲಿ ಹೋದರೂ ಇದೇ ಥರ ಆಗುತ್ತೆ ಕೆಲವೊಂದು ಸಲ. ಅದನ್ನು ಡಿಫಾಲ್ಟ್ ಅಂತ ಅಲ್ಲಿಗೆ ಬಿಟ್ಬಿಡಿ. ನೀವು ಸರಿ ಇದ್ದೀರಾ ಅಂತ ನಿಮಗೆ ಅನಿಸಿದ್ರೆ ಸಾಕು. ಅವರನ್ನು ಮೆಚ್ಚಿಸುವಂಥ ಪ್ರಯತ್ನ ಬೇಡ. ಯಾಕಂದರೆ ಮಾತಿಗೆ ಮಾತು ಬೆಳೆದು ಮತ್ತೊಂದು ಪ್ರಾಬ್ಲಮ್ ಆಗೋದನ್ನು ಇದು ತಪ್ಪಿಸುತ್ತೆ. ಯಾಕಂದರೆ ಮಕರ ರಾಶಿಯವರಿಗೆ ಕೋಪ ತುಂಬಾ ಇರುತ್ತೆ. ಕೋಪ ಬಂದಾಗ ಕಂಟ್ರೋಲಲ್ಲಿ ಇರೋಲ್ಲ, ಆವಾಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಹಾಗೆ ಮಕರ ರಾಶಿಯವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಮುಂದೆ ಇರುವಂಥ ವ್ಯಕ್ತಿಗೆ ಮುಖಕ್ಕೆ ಹೊಡೆದಾಗೆ ನೀವು ಮಾತಾಡ್ತೀರಾ. ಇದು ಅಪ್ರಿಷಿಯೇಟ್ ಮಾಡುವಂಥದ್ದೇ. ಅಂದರೆ ನೀವು ಏನಿದೆಯೋ ಅದನ್ನು ಹೇಳ್ತೀರಾ. ಆದರೆ ಇದು ಒಂದೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಮುಂದೆ ಇರೋ ವ್ಯಕ್ತಿ ಸಂಬಂಧಿ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು, ನೀವು ಈ ಥರ ಎಲ್ಲ ಮಾತಾಡೋದ್ರಿಂದ ಆ ವ್ಯಕ್ತಿಯಿಂದ ದೂರ ಆಗ್ಬೋದು, ಇಲ್ಲಾಂದರೆ ಅವರ ದ್ವೇಷಕ್ಕೆ ಒಳಗಾಗ್ಬೋದು. ಆದಷ್ಟು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಮಕರ ರಾಶಿಯವರು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವ್ರು ಹೀಗೆ ಅಂತ ಅನಲೈಸ್ ಮಾಡಿಬಿಡ್ತೀರಾ. ಒಬ್ಬ ವ್ಯಕ್ತಿನ ದೂರದಿಂದ ನೋಡಿದ್ರೆ ಸಾಕು, ಅವ್ರು ಯಾವ ಥರ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಮಕರ ರಾಶಿಯವರು ನೋಡೋಕೆ ಮಾತ್ರ ಮುಗ್ಧರಂತೆ ಕಾಣಿಸ್ತಾರೆ ಅಷ್ಟೇ, ಒಳಗಿನಿಂದ ತುಂಬ ವಿಷಯಗಳನ್ನು ತಿಳ್ಕೊಂಡಿರ್ತೀರ. ಕೆಲವೊಂದು ಸಲ ಈ ಥರ ಸ್ವಭಾವಗಳು ನಿಮ್ಮನ್ನು ಪೇಚಿಗೆ ಸಿಗಾಕಿಸ್ಬೋದು. ಅಂದರೆ ಅವ್ರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ, ಆವಾಗ ಅವ್ರ ವೀಕ್ನೆಸ್ಸನ್ನು ಅವ್ರ ಮುಂದೆನೇ ನೀವು ಬಿಚ್ಚಿಡ್ತೀರ. ಆವಾಗ ನಿಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನೀವು ನಿಮ್ಮ ಪಾಡಿಗೆ ಇರಿ. ಅವ್ರು ಹೇಗಾದರೂ ಇರಲಿ, ಏನಾದರೂ ಮಾಡಲಿ, ಸುಮ್ಮನೆ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅವ್ರ ಮುಂದೆ ಮಾತಾಡಿ ನೀವು ಸಮಸ್ಯೆಗೆ ಸಿಗಾಕೋಬೇಡಿ. ಆದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಯಾರು ಯಾವ ಥರ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಬಟ್ ನೀವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು, ಹಾಗೆ ಸ್ವಾಭಿಮಾನಿ ಅಲ್ವಾ, ಹಾಗಾಗಿ ಒಂದೊಂದು ಸಲ ಸ್ಟ್ರೈಟಾಗೆಲ್ಲ ಮಾತಾಡ್ಬಿಡ್ತೀರಾ. ಆದಷ್ಟು ಇದನ್ನು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಪಾಡಿಗೆ ಇರುವಂಥ ಅಭ್ಯಾಸನ ನೀವು ಮಾಡಿಕೊಂಡ್ರೆ ಕೆಲವು ಸಮಸ್ಯೆಗಳು ನಿಮ್ಮ ಹತ್ರ ಬರೋದಿಲ್ಲ. ಮಕರ ರಾಶಿಯವರು ಅವರ ತಂದೆ ಜೊತೆ ಒಂದು 100ಅಲ್ಲಿ ಒಂದು 80% ಅಷ್ಟು ಜನ ಒಳ್ಳೆ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರಲ್ಲ. ಯಾಕಂದರೆ ಕೆಲವು ತಂದೆಯವರು ಮಕರ ರಾಶಿಯವರಾದ ತಮ್ಮ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಹಾಗೆಯೇ ಕೆಲವು ಮಕರ ರಾಶಿಯವರ ತಂದೆಯವರು ಇವರಿಗೆ ಎಲ್ಲ ಅನುಕೂಲತೆ ಮಾಡಿಕೊಟ್ಟಿರ್ತಾರೆ. ಆದ್ರೂ ಇವರಿಗೆ ತಂದೆ ಮೇಲೆ ಅಷ್ಟೊಂದು ಪ್ರೀತಿ ಇರಲ್ಲ, ತಾಯಿ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಾಕಂದರೆ ನಿಮ್ಮ ರಾಶಿನೇ ಹಾಗೆ. ಇದು 100ರಲ್ಲಿ ಒಂದು 80% ಅಷ್ಟು ಜನರಿಗೆ ಈ ರೀತಿ ಸಮಸ್ಯೆ ಇರುತ್ತೆ. ತಂದೆ ಹೇಗಿದ್ರು ಜನ್ಮದಾತನೇ ಅಲ್ವಾ, ಅವರ ಮನಸ್ಸನ್ನು ನೋಯಿಸಬೇಡಿ, ಚೆನ್ನಾಗಿ ಮಾತಾಡಿಸಿ. ಇದರಿಂದ ಕೂಡ ನಿಮ್ಮ ದೋಷ ನಿವಾರಣೆ ಆಗುತ್ತೆ. ಹಾಗೆಯೇ ಶನಿದೇವರ ದೇವಸ್ಥಾನಕ್ಕೆ ವಾರಕ್ಕೊಂದ್ಸಲ ಭೇಟಿ ಮಾಡಿ ಬನ್ನಿ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರಿ. ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಕೆಂಪು ಹೂಗಳನ್ನು ತೆಗೆದುಕೊಂಡೋಗಿ ದೇವಸ್ಥಾನಗಳಲ್ಲಿ ಆದಷ್ಟು ದೀಪಗಳನ್ನು ಹಚ್ಚಿ ದೀಪದ ಎಣ್ಣೆಗಳನ್ನು ದಾನ ಮಾಡಿ ದೇವರ ಪೂಜೆ, ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದ್ರಿಂದ ಮುಂದೆ ನಿಮ್ಮ ದೋಷ ನಿವಾರಣೆಯಾಗಿ ಒಳ್ಳೆಯ ದಿನಗಳನ್ನು ನೀವು ಖಂಡಿತ ಕಾಣ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.